ಓಂ ತತ್ಸ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಓಂ ತತ್ಸ ಶ್ರೀ ಮಹಾವಿಷ್ಣು ವೇದ ಪುರುಷಾಯ ನಮಃ. ಓಂ ತತ್ಸ ಶ್ರೀ ಮಹಾವಿಷ್ಣು ಗುರುವೇ ನಮಃ. ಹರಿ ಓಂ. ಕಳೆದ ಸಂಚಿಕೆಯಲ್ಲಿ ಪರಮಾತ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿರುವ ಒಂದು ರೀತಿಯನ್ನು ತಿಳಿಸಿದ್ದೆ. ಓಂ ಕಂ ಬ್ರಹ್ಮ ಅಂದರೆ ಓಂ ಎಂಬುದು ಅಕಾರ, ಉಕಾರ, ಮಕಾರಗಳಿಂದ ಕೂಡಿದ ಒಂದು ಶಬ್ದವಾಗಿದೆ. ಓಂ ಕಂ ಬ್ರಹ್ಮ, ಇದು ಈ ಶಬ್ದವು ಬ್ರಹ್ಮಾಂಡದಲ್ಲಿ ಉತ್ಪನ್ನವಾಗುವ ಒಂದು ಶಬ್ದವಾಗಿದೆ. ಹಾಗೂ ಈ ಶಬ್ದವು ಬ್ರಹ್ಮ ಎಂದರೆ ಜ್ಞಾನದಿಂದ ಕೂಡಿರುವಂಥದ್ದಾಗಿದೆ ಎಂಬುದು ತಿಳಿಯಿರಿ. ಈ ಜ್ಞಾನದಿಂದ ಕೂಡಿರುವ ಈ ಶಬ್ದವು ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ, ಬ್ರಹ್ಮಾಂಡದಲ್ಲಿ ಹೇಗೆ ಬ್ರಹ್ಮಾಂಡವನ್ನೆಲ್ಲವನ್ನು ಆವರಿಸಿದೆಯೋ ಈ ಶಬ್ದವು, ಹಾಗೆ ಸಕಲ ಜೀವರಾಶಿಗಳಲ್ಲೂ ಈ ಶಬ್ದವು ಉತ್ಪನ್ನವಾಗುವಂಥದ್ದು. ಈ ಶಬ್ದದಿಂದ ಸಕಲ ಜೀವರಾಶಿಗಳು ತಮ್ಮ ತಮ್ಮದೇ ಆದಂಥ ಜ್ಞಾನವನ್ನು ಪಡೆಯುವಂಥದ್ದಾಗಿದೆ. ಈ ಶಬ್ದದಿಂದ ಅವರು ಎಂಥ ಮೇಧಾವಿಗಳಾಗಿ ಆಗಿರಲಿ, ಏನೇ ಆಗಿರಲಿ, ಈ ಶಬ್ದದ ಹೊರತು ಜ್ಞಾನವನ್ನು ಪಡೆಯಲು ಸಾಧ್ಯವಾಗುವುದೇ ಇಲ್ಲ. ಹೀಗೆ ಪ್ರಕೃತಿಯ ಸೃಷ್ಟಿಯ ರಹಸ್ಯದಲ್ಲಿ ಓಂ ಎಂಬ ಶಬ್ದವು ಬಹಳ ಅತ್ಯಂತ ಉತ್ತಮವಾದದ್ದು. ಹಾಗಾಗಿ ಈ ಓಂಕಾರವು ಸನಾತನ ಧರ್ಮದ ಮೂಲ ಬೀಜಾಕ್ಷರ ಮಂತ್ರವಾಗಿದೆ ಎಂಬುದಾಗಿ ತಿಳಿಯಿರಿ. ಇದನ್ನು ಮುಂದಿನ ಸಂಜೆ ವೇದ ಮಂತ್ರಗಳ ಮೂಲಕ ನಾನು ವಿವರಿಸುತ್ತೇನೆ. ಇಂದು ಕಳೆದ ಸಂಚಿಕೆಯನ್ನು ಮುಂದುವರಿಸುತ್ತೇನೆ. ನಿಮಗೆ ಕಳೆದ ಸಂಚಿಕೆಯಲ್ಲಿ ಪರಮಾತ್ಮನು ನೀವು ಗರ್ಭ ಧರಿಸುವ ಒಂದು ಇದನ್ನು ಹೇಳಿದ್ದೆ. ಇವಾಗ ಆ ಗರ್ಭವನ್ನು, ಹೆಣ್ಣು ಮಕ್ಕಳು ಗರ್ಭವನ್ನು ಪರಮಾತ್ಮನು ಹೇಗೆ ರಕ್ಷಿಸಲ್ಪಡುತ್ತಾನೆ ಎಂಬುದನ್ನು ತಿಳಿಸುತ್ತೇನೆ. ಅರಿವು ಗರ್ಭಂತೆ ಮಿತ್ರ ವರುಣೌ ಗರ್ಭಂ ದೇವೋ ಬೃಹಸ್ಪತಿ ಗರ್ಭಂ ತ ಇಂದ್ರಶ್ಚಾಗ್ನ ಗರ್ಭಂ ಧಾತ ದದಾತು ತೇ. ಹಾಗಂದರೆ ಮಿತ್ರವರುಣರು ಸೂರ್ಯ ಹಾಗೂ ಜಲಗಳು, ತೇ ಗರ್ಭಂ ನಿನ್ನ ಗರ್ಭವನ್ನು ಪುಷ್ಟಿಗೊಳಿಸಲಿ. ಗೊತ್ತಾಯ್ತಾ? ನಿಮಗೆ ಗೊತ್ತಿರುತ್ತೆ ಹೆಣ್ಮಕ್ಳಿಗೆಲ್ಲ ಸಾಮಾನ್ಯವಾಗಿ ಹೇಗೆ ಅಂದರೆ ಸೂರ್ಯ ಮತ್ತು ಜಲಗಳು ನಿಮ್ಮಲ್ಲಿ ಗರ್ಭವನ್ನು ಸಂರಕ್ಷಿಸುವಂಥದ್ದಾಗಿದೆ. ದೇವ ಬೃಹಸ್ಪತಿ ದಿವ್ಯ ಗುಣ ಸಂಪನ್ನ ಜ್ಞಾನಿಯು ನಿನ್ನ ಗರ್ಭವನ್ನು ರಕ್ಷಿಸಲಿ. ಇಂದ್ರಶ್ಚ ಅಗ್ನಿಶ್ಚ, ಇಂದ್ರ ಹಾಗೂ ಅಗ್ನಿಗಳು, ಆಯಿತಾ? ಇಂದ್ರಿಯ ಬಲ ಪರಮಾತ್ಮ ಇಂದ್ರಿಯ ಬಲಗಳನ್ನು ಹಾಗೂ ಗರ್ಭವನ್ನು ರಕ್ಷಿಸ ಉಷ್ಣತೆಯನ್ನು ಗರ್ಭದಿಂದ ಗರ್ಭವನ್ನು ರಕ್ಷಿಸಿ. ಧಾತಾಥೇ ಗರ್ಭಂ ದದಾತು, ಯಾವುದು ಗರ್ಭವನ್ನು ಸೃಷ್ಟಿ ನೀವನಿಂದ ಕೊಟ್ಟಿದ್ದಾನೋ ಆ ಗರ್ಭ ದದಾತು, ಕೊಟ್ಟಿದ್ದಾನೋ ಒಂದು ಧಾರಕನಾದ ವಿಷ್ಣು ಹೀಗೆ ನಿನ್ನ ಗರ್ಭವನ್ನು ಪುಷ್ಟಿಗೊಳಿಸಲಿ ಎಂಬುದಾಗಿ ಪರಮಾತ್ಮ ಎಲ್ಲಿ ಹೇಗೆ ಅಂದರೆ ಒಂದು ಗಂಡು ಹೆಣ್ಣಿನ ಸಮ್ಮಿಲನ, ಅಲ್ಲಿಗೆ ಒಂದು ಪ್ರತಿಕ್ರಿಯೆ ಮುಗಿದು ಹೋಯಿತು. ಮುಂದಿನ ಕ್ರಿಯೆಗಳೆಲ್ಲ ಆ ಪರಮಾತ್ಮನು ನಿರ್ವಹಿಸಿದಂತೆ ಅವನ ಸಂಕಲ್ಪದಿಂದಲೇ ಆ ಗರ್ಭದಲ್ಲಿರುವ ಶಿಶುವು ಬೆಳೆಯಲ್ಪಡುತ್ತದೆ ಹಾಗೂ ರಕ್ಷಿಸಲ್ಪಡುತ್ತದೆ ಎಂಬುದಾಗಿ ತಿಳಿಯಿರಿ. ಸಕಲ ಜೀವರಾಶಿಗಳಲ್ಲೂ ಹಾಗೆ, ಗೊತ್ತಾಯ್ತಾ ಎಂಬುದಾಗಿ ತಿಳಿಯಿರಿ. ಹಾಗಾದರೆ ಆ ಗರ್ಭವು ಯಾವ ರೀತಿಯಾಗಿರುತ್ತದೆ? ಅಂತರ್ಗರ್ಭಶ್ಚರತಿ ದೇವತಾ ಸ್ವಭೂತೋ ಸಾ ಉಜ್ಜಾಯತೆ ಪುನಃ ಸಾ ಭೂತ ಭವ್ಯಂ ಭವಿಷ್ಯ ಪಿತಾ ಪುತ್ರಂ ಪ್ರಾವಿವೇಶ ಶಚಿಭಿಃ. ದೇವತಾಸು, ದೇವತೆಗಳಲ್ಲಿ ಅಭೂತ ತುಂಬಿಕೊಂಡಿರುವ ಈ ಪ್ರಾಣವು ಪರಮೇಶ್ವರ ಶಕ್ತಿಯು ಅಂತರ್ಗರ್ಭ ಚರತಿ, ಪ್ರಕೃತಿ ಅಂತರ್ಗರ್ಭದಲ್ಲಿ ಸಂಚರಿಸುತ್ತೆ. ಸಾ ಭೂತ ಪುನಃ ಜಾಯತೆ, ಅದೇ ಪಂಚಭೂತಗಳು ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಪಂಚನ್ಮಾತ್ರೆಗಳು ಹಾಗೂ ಪಂಚಭೂತಗಳು ಹೇಳಿದ್ದೆ. ಆ ರೂಪಗಳು ಪುನಃ ಪ್ರಕಟವಾಗುತ್ತವೆ. ಯಾವುದು ಹೇಗೆ ಭೂತ ಮೊದಲಲ್ಲಿ ಪ್ರಕಟವಾಗಿದೆಯೋ ಅದೇ ಭವ್ಯಂ ಭವಿಷ್ಯ, ವರ್ತಮಾನದಲ್ಲೂ ಭವಿಷ್ಯದಲ್ಲೂ ಇದ್ದುಕೊಂಡು ಸೃಷ್ಟಿಯಿಂದ ಹಿಡಿದು ಇಂದೂ ಕೂಡ ಪ್ರಳಯದವರೆಗೂ ಕೂಡ ಇದ್ದುಕೊಂಡು ಸಜಿ ತನ್ನ ಶಕ್ತಿಗಳ ದ್ವಾರವನ್ನು ಪ್ರಾವಿವೆ ಸಮಸ್ತ ಜೀವರಾಶಿಗಳಲ್ಲಿ ಪ್ರವೇಶ ಮಾಡುತ್ತದೆ. ಇದನ್ನು ಯಾರೂ ಕೂಡ ಏನೂ ಮಾಡಲಾಗುವುದಿಲ್ಲ. ಈ ದಿವ್ಯ ಶಕ್ತಿಗಳ ನಿಯಮವಿಲ್ಲದಿದ್ದರೆ ಗೊತ್ತಾಯ್ತಾ ಜೀವರಾಶಿಗಳ ಯಾವುದು ಉತ್ಪತ್ತಿಯಾಗುತ್ತಿರಲಿಲ್ಲ ಎಂಬುದಾಗಿ ತಿಳಿಯಿರಿ. ಪಿತಾ ಪುತ್ರಂ,
ಆ ದಿವ್ಯ ಶಕ್ತಿಗಳು ಹೇಗೆ ಪ್ರವೇಶವನ್ನು ಮಾಡ್ತವೆ ಆ ಒಂದು ಶಿಶುವಿನ ಜನ್ಮಕ್ಕೆ ಯಾವ ರೀತಿ ತಂದೆ ಅಂಶವು ಪುತ್ರನಲ್ಲಿ ಪ್ರವಿಷ್ಟವಾಗಿರುತ್ತದೋ ಹಾಗೆ ಯಾವುದು ವೀರ್ಯವನ್ನು ಸಿಂಚನ ಮಾಡಿ ವೀರ್ಯದಿಂದ ಗರ್ಭವನ್ನು ಧರಿಸಲ್ಪಟ್ಟಿರುತ್ತದೋ ಹಾಗೆ ಆ ಗರ್ಭದಲ್ಲಿ ಪರಮಾತ್ಮನ ದಿವ್ಯ ಶಕ್ತಿಗಳು ಪ್ರವೇಶವನ್ನು ಮಾಡುತ್ತವೆ ಎಂಬುದಾಗಿ ತಿಳಿಯಿರಿ. ಇವಾಗ ಒಂದು ಉತ್ಕೃಷ್ಟವಾದ ಒಂದು ನಿಯಮ, ನೀವು ಎಲ್ಲರೂ ಕೂಡ ಗರ್ಭಧಾರಣೆಯನ್ನು ಧರಿಸಿದಾಗ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಶ್ರೀಮಂತ ಎಂಬುದಾಗಿ ಮಾಡ್ತೀವಿ. ಆ ಶ್ರೀಮಂತದಲ್ಲಿ ಉದಯಿತ ಮಗುವಿಗೆ ಮಾಡುವ ಒಂದು ಮೊದಲನೇ ಸಂಸ್ಕಾರವಾಗಿರುತ್ತದೆ ಎಂಬುದಾಗಿ ಹೌದಲ್ವಾ? ಹಾಗಾಗಿ ಆ ಸಂಸ್ಕಾರವು ಎಷ್ಟು ಉತ್ಕೃಷ್ಟತೆಯಿಂದ ಕೂಡಿರಬೇಕು ಎಂಬುದನ್ನು ಒಂದು ಮಂತ್ರದ ಮೂಲಕ ತಿಳಿಸಿಕೊಡ್ತಾರೆ. ಹರಿ ಸೋದ ಕ್ರಮಾಂತರಿಕೆ ಚತುರ್ಧ ವಿಕ್ರಾಂತತೆಷ್ಟ ಸ ಉದ್ ಅಕ್ರಮ ವಿರಾಟ್ ಶಕ್ತಿಯು ಹೊರಹೊಮ್ಮಿತು ಸ ಅಂತರಿಕೆ ಚತುರ್ಥ 4 ಅಂಶಗಳಿಂದ 4 ವಿಭಕ್ತವಾಗಿ ವಿಕ್ರಾಂತದ ಆ ಸರ್ವವನ್ನು ಆವರಿಸಿ ನಿಂತಿತು. ಯಾವ ಸತ್ತುವುದೆಯೋ ಆ ಸತ್ತನ್ನು ನೀವು ಆ ಮಗುವಿಗೆ ಸಂಸ್ಕಾರವನ್ನು ಕೊಡಬೇಕಾಗಿದೆ. ಯಾವುದು ಬ್ರಹ್ಮಾಂಡದಲ್ಲಿ ಯಾವುದು ಬ್ರಹ್ಮಾಂಡದ ಸೃಷ್ಟಿಗೆ ಹೇತುವಾದ ತೇಜೋಮಯ ಸ್ವರೂಪವಿದೆಯೋ ಆ ಮಗುವಿಗೆ ನೀವು ಸಂಸ್ಕಾರವನ್ನು ಕೊಡಬೇಕಾಗಿದೆ. ಆ ಸಂಸ್ಕಾರವು ಹೇಗೆ ಎಂಬುದನ್ನು ಹೇಳ್ತಾರೆ. ಯಾವುದೇ ಪರಮಾತ್ಮ ಧ್ರುವ ನಕ್ಷತ್ರದಿಂದ ಇಲ್ಲಿ ಓಂ ಭೂಹು ಓಂ ಭುವ ಓಂ ಸ್ವ ಓಂ ಮಹ ಓಂ ಜನ ಓಂ ತಪಃ ಓಂ ಸತ್ಯಂ ಈ 7 ವ್ಯಾವೃತ್ತಿಗಳು. ಓಂ ತತ್ಸತ್ ವರೇಣ್ಯ ಭೃಗೋ ದೇವಸ್ಯ ದೇವಿ ತನ್ನೋ ಸತ್ ಪ್ರಚೋದಯಾತ್. ಹೀಗೆ ನೀವು ಮಂತ್ರವನ್ನು ಯಾವ ರೀತಿ ಪ್ರಾಣಾಯಾಮದಿಂದ ಕೂಡಿ, ಪ್ರಾಣಾಯಾಮದಿಂದ ನಿಮಗೆ ಹೇಳಿದ್ದೀನಿ ಹಿಂದೆ, ಪ್ರಾಣಾಯಾಮವು ಅತ್ಯಂತ ಶ್ರೇಷ್ಠವು. ಈ ಸದ್ವಸ್ತು ಹೀಗೆ ನೀವು ಬಲದ ಹೊಳ್ಳೆಯನ್ನು ಮುಚ್ಚಿ ಎಡರಿಂದ ಓಂ ಭೂಹು ಓಂ ಭುವಃ ಓಂ ಸ್ವಃ ಓಂ ಮಹ ಜನಃ ತಪ ಓಂ ಉಸಿರುಗಳನ್ನು ಮೇಲಕ್ಕೆ ಎಳೆಯುತ್ತಾ ಈ 7 ವ್ಯಾವೃತ್ತಿಗಳನ್ನು ಹೇಳಿದ ನಂತರ 2 ಹೊಳ್ಳೆಗಳನ್ನು ಮುಚ್ಚಿ ಮನಸ್ಸಿನಿಂದ ಪ್ರಾಣಾಯಾಮ ಮಾಡುವುದ ಮನಸ್ಸಿನಿಂದ ಓಂ ತತ್ಸತ್ ವರೇಣ್ಯ ಭೃಗೋ ದೇವಸ್ಯ ಧೀಮಹಿ ತನ್ನೋ ಸತ್ ಪ್ರಚೋದಯಾತ್. ಹೀಗೆಂದರೆ ಯಾವ ಸತ್ತು ತೇಜೋಮಯ ಸ್ವರೂಪವಿದೆಯೋ ಆ ಸ್ವರೂಪವು ನಿಮ್ಮ ಗರ್ಭದಲ್ಲಿರುವ ಶಿಶುವಿಗೆ ಸೃಷ್ಟಿಯ ನಿಯಮವನ್ನು ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಬೋಧಿಸಿದಂಥ ಉತ್ತಮ ಸಂಸ್ಕಾರವೂ ಆಗುತ್ತದೆ. ಗೊತ್ತಾಯ್ತಾ? ಈ ಮಂತ್ರವನ್ನು ನೀವೆಲ್ಲರೂ ಕೂಡ ತಿಳಿದು ಮಗುವಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡಬೇಕು. ಹೀಗೆ ಮಾಡುವುದರಿಂದ ನಾವು ಕೇಳ್ತೀವಿ ಲೋಕದಲ್ಲೆಲ್ಲ ಕಲಿ ಬರ್ತಾನೆ ಅಲ್ಲಿ ಬರ್ತಾನೆ, ಹಾಗೆಲ್ಲ ಪರಮಾತ್ಮನು ಗೊತ್ತಾಯ್ತಾ ಜನ್ಮವೈತು ಬರುವಂತನಲ್ಲ. ನೀವು ಹೆಣ್ಣು ಮಕ್ಕಳು ಮನಸ್ಸು ಮಾಡಿದರೆ ಕೋಟಿ ಲಕ್ಷಾಂತರ ಮಕ್ಕಳನ್ನು ತೇಜೋಮಯ ಸ್ವರೂಪವಾದ ಬ್ರಹ್ಮ ಸ್ವರೂಪ ಪರಮಾತ್ಮನ ಸ್ವರೂಪವುಳ್ಳ ಶಿಶುಗಳನ್ನು ಈ ಧರೆಗೆ ನೀವೆಲ್ಲರೂ ಕೂಡ ತರಬಹುದಾಗಿದೆ ಎಂಬುದಾಗಿ ತಿಳಿಯಿರಿ. ಹರಿವ ತದನಂತರ ಹೇಗೆ ಎಂದರೆ ಅದು ಹೇಗೆ ಸಾಧ್ಯ ಇದನ್ನು ನೀವು ತಿಳ್ಕೋಬೇಕು. ಯತ್ರ ದೇವಾಶ್ಚ ಮನುಷ್ಯಾಶ್ಚರ ನಾಭವಿವ ಶ್ರಿತಃ ಹಾಗ ಅಭಾಂ ಥಾಂ ಪುಷ್ಪಂ ಪೃಚ್ಛಾಮಿ ಯತ್ರ ತನ್ಮಯಾಯ ಹಿತಂ. ಇದು ಹೇಗೆ ಎಂದರೆ ಯತ್ರ ದೇವಾಚ ಮನುಷ್ಯ ಚ ಎಲ್ಲ ದೇವತೆಗಳು ಹಾಗೂ ಮನುಷ್ಯರು ಎಲ್ಲರೂ ನಾಭೌ ಅರ ಇವ ನಾಭಿ ಚಕ್ರದಲ್ಲಿ ಅರಗಳಂತೆ ಅಚ್ಚುಗಳಂತೆ ಆಶ್ರಿತರಾಗಿದ್ದಾರೆ. ನಾಭಿ ಚಕ್ರ ನಿಮಗೆ ಹೇಳಿದ ಪ್ರಾಣಾಯಾಮದಲ್ಲಿ ಮನುಷ್ಯನ 3339 ನರನಾಡಿಗಳ ಕೇಂದ್ರ ಬಿಂದುವಾಗಿದೆ. ಈ ನಾಭಿ ಚಕ್ರದಲ್ಲಿ ಗೊತ್ತಾಯಿತಾ ದೇವತೆಗಳು ಮನುಷ್ಯರು ಎಲ್ಲರೂ ಕೂಡ ವಾಸವಾಗಿರ್ತಕ್ಕಂಥದ್ದು. ಹಾಗಾಗಿ ಜೋಡಿಸಲ್ಪಟ್ಟಿದ್ದಾರೆ. ಅದು ಹೇಗಿರದೆ ತ್ವಂ ಅಭಾಂ ಪುಷ್ಪಂ ಪೃಚ್ಛಾಮಿ. ಯಾವ ಪರಮಾತ್ಮನು ಪುಷ್ಪವಂದರೆ ಇದು ಕಮಲದ ಹೂವಿದೆಯೋ ಆ ಪುಷ್ಪವು ಹೇಗಿದೆಯೋ ಹಾಗೆ ಈ ನರನಾಡಿಗಳು ಗೊತ್ತಾಯ್ತಾ ಪುಷ್ಪದ ಆಕಾರದಲ್ಲಿ ಇರ್ತಕ್ಕಂಥದ್ದು, ಕಮಲದ ಪುಷ್ಪದಂತೆ. ನೀವು ಸಾಮಾನ್ಯವಾಗಿ ಪುರಾಣಗಳಲ್ಲಿ ಕೇಳಿರ್ಬೋದು, ಪರಮಾತ್ಮನ ನಾಭಿಯಿಂದ ಬ್ರಹ್ಮನು ಉತ್ಪನ್ನನಾದ ಎಂಬುದಾಗಿ. ಹಾಗೆ ನೀವೆಲ್ಲರೂ ಕೂಡ ನಿಮ್ಮ ನಾಭಿಯು ನಿಮ್ಮ ಶರೀರದಲ್ಲಿ ಉತ್ಪನ್ನವಾಗುವ ಜೀವಾತ್ಮನಿಗೆ ನಿಮ್ಮ ಶಿಶುಗಳಿಗೆ ಆ ನಾಭಿ ಕಮಲವು
ಆಧಾರವಾಗಿರುತ್ತೆ. ನಾಭಿಯಿಂದ ನರನಾಡಿಗಳ ಯುಕ್ತವಾಗಿ ಶಿಶುವು ಉತ್ಪನ್ನವಾಗುತ್ತದೆ. ನೀವು ಪ್ರಾಣಾಯಾಮ ಮತ್ತೊಂದು ಎಲ್ಲವೂ ಮಾಡಿದಾಗ ಗೊತ್ತಾಯ್ತಾ, ಈ ಮಂತ್ರವನ್ನು ಹೇಳಿದಾಗ ಆ ಮಗುವು ಪ್ರಾಣಾಯಾಮದ ಮೂಲಕ ವಾಯುವಿನಿಂದ ಕೂಡಿ ವಾಯುವು ಬಲಯುಕ್ತವಾಗಿರುವ ಮಗುವು ಆರೋಗ್ಯವಾಗಿರುತ್ತದೆ. ಮಂತ್ರವನ್ನು ಮನಸ್ಸಿನಲ್ಲಿ ನೀವು ಜಪಿಸುವುದರಿಂದ ಶಬ್ದವೂ ಕೂಡ ವಾಯುವಿನಿಂದ ಯುಕ್ತವಾಗಿರುವುದರಿಂದ ಆ ಮಗುವಿಗೆ ಬ್ರಹ್ಮಜ್ಞಾನವು ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಈ ಒಂದು ಸತ್ಯದಿಂದ ಕೂಡಿದ ಜ್ಞಾನವನ್ನು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ನೀವೆಲ್ಲರೂ ಪರಿಪಾಲಿಸಲೇಬೇಕು. ನಿಮ್ಮ ಮಗುವು ಯಾವ ರೀತಿ ಇರಬೇಕೆಂದರೆ ಪರಮಾತ್ಮನ ಸ್ವರೂಪದಿಂದ ಕೂಡಿದ ಸತ್ಯ ಜ್ಞಾನದಿಂದ ಕೂಡಿದ ಮಹಾನ್ ವ್ಯಕ್ತಿಯಾಗಿರಬೇಕು ಎಂಬುದಾಗಿ ತಿಳಿಯಿರಿ. ಹೇಗೆ ಅಂದರೆ ಎತ್ತ ತತ್ ಮಯಾಯಾಹಿತ, ಅದು ಎಲ್ಲಿ ಅದು ಪ್ರಜ್ಞೆಯಿಂದ ಅಹಿತವಾಗಿ ಅದು ಪ್ರಕೃತಿಯಿಂದ ಆಚ್ಛಾದಿತವಾಗಿರುತ್ತದೆ. ಪ್ರಕೃತಿ ಸೃಷ್ಟಿಯಲ್ಲಿ ಹೇಗೆ ನೀವು ಸೃಷ್ಟಿಯಾಗಿತ್ತು ಹಾಗೆ ಪ್ರಕೃತಿಯಿಂದ ತತ್ ಸ್ವರೂಪವನ್ನು ಹೇಗಿದೆಯೋ ಹಾಗೆ ಆಚ್ಛಾದಿತವಾಗಿ ಆ ಮಗುವು ಜನಿಸಲ್ಪಡುತ್ತದೆ ಎಂಬುದಾಗಿ ತಿಳಿಯಿರಿ. ತದನಂತರ ಪ್ರಾಣಾಯಾಮದಿಂದ ನೀವು ಮಾಡುವುದರಿಂದ ಅಂತಶ್ಚರತಿ ರೋಚನ ಅಸ್ಯ ಪ್ರಾಣಾದಪಾನತ ವ್ಯಾಖ್ಯನ್ಮಹಿಷ ಸ್ವಹ. ಹಾಗಂದರೆ ಅಸ್ಯ ರೋಚನ ಜ್ಯೋತಿ ಪುಂಜವಾದ ಶಕ್ತಿಯು, ನಿಮ್ಮ ದೇಹದಲ್ಲಿ ಯಾವ ಶಕ್ತಿಯು ಜ್ಯೋತಿ ಪುಂಜವಿದೆಯೋ ಆ ಮಗುವಿನಲ್ಲಿ ಪರಮಾತ್ಮನ ಯಾವ ಜ್ಯೋತಿ ಪುಂಜವನ್ನಿಡುತ್ತಾನೋ ಪ್ರಾಣ ಅಪಾನಗಳಿಂದ ಒಳಗೂಡಿದ ಸಮಸ್ತ ಜೀವ ಚೈತನ್ಯದ ಸಕಲ ಜೀವರಾಶಿಗಳು ಜೀವ ಚೈತನ್ಯ ಅಂತರ್ಚರತಿ ಒಳಗೆ ಸಂಚರಿಸಲ್ಪಡುತ್ತದೆ. ಮತ್ತು ಮಹೇಶ ಸ್ವಾಹಿ ಅಖ್ಯ, ಈ ಮಹಾ ಚೈತನ್ಯದ ದಿವ್ಯ ದೀಪ್ತಿಯನ್ನು ಸ್ವಯಂ ಪ್ರಕಾಶಗೊಳಿಸುತ್ತದೆ. ನೀವು ಹೀಗೆ ಪ್ರಾಣಾಯಾಮದ ಮೂಲಕ ಹೀಗೆ ನೀವು ಉಪಾಸನೆ ಮಾಡುವುದರಿಂದ ನಿಮ್ಮ ಮಗುವು ದೈವಿ ಶಕ್ತಿಯನ್ನು ಒಳಗೊಂಡು ಗೊತ್ತಾಯ್ತಾ ಸ್ವಯಂ ಪ್ರಕಾಶಿತಗೊಳಿಸಲ್ಪಡುತ್ತಾನೆ. ಇದು ನೀವು ಮಕ್ಕಳಿಗೆ ಕೊಡುವ ಮೊದಲನೆಯ ಸಂಸ್ಕಾರವಾಗಿರುತ್ತದೆ ಎಂಬುದಾಗಿ, ಈ ಸಂಸ್ಕಾರವು ಉತ್ಕೃಷ್ಟವಾಗಿರುತ್ತದೆ ಎಂಬುದಾಗಿ ತಿಳಿಯಬೇಕು ಎಂಬುದು ನನ್ನ ಆಶಯ. ತದನಂತರ ಹಾಗಾದರೆ ನಿಮ್ಮ ಗರ್ಭವು ಯಾವ ರೀತಿಯಾಗಿರುತ್ತದೆ? ಹರಿವು ಯೇಷಾ ಯಜ್ಞಾನಂ ವಿತತೋ ಮಹಿಷ್ಠ ವಿಷ್ಟಾರಿಣಂ ಪಕ್ವ ದಿವಮಾವಿವೇಶ ಅಂಡೀಕಂ ಕುಮದಂ ಸಂತನೋತಿ ಭೀಷ ಶಾಲೂಕಂ ಶಪಖೋ ಮುಲಾಲಿ. ಹಾಗಂದೆ ಏಷ ಪರಮಾತ್ಮನ ಯಜ್ಞಾನಂ ಮಹಿಷ್ಠವಿತ್ತ, ಪರಮಾತ್ಮನ ಸಮಸ್ತ ಶಕ್ತಿ ಸ್ತೋತ್ರಗಳಲ್ಲಿ ವಿಶಾಲತಮನು ಹಾಗೂ ಶ್ರೇಷ್ಠನು ಆಗಿ ಸಾಧಕನು ವಿಚಾರಿನ್ ಪಕ್ವ ದಿವಂ ವಿಶಾಲ ಬ್ರಹ್ಮದ ಜ್ಞಾನವನ್ನು ಪರಿಪಕ್ವಗೊಳಿಸಿ ಪ್ರಕಾಶ ಲೋಕದಲ್ಲಿ ಪ್ರವೇಶಿಸುತ್ತಾನೆ. ಇದು ಹೇಗೆ ಅಂದರೆ ನೀವು ಪುಣ್ಯ ಸಂತಾನವನ್ನು ಪಡೆದರೆ ಹಾಗೆ ಪರಮಾತ್ಮನ ಹಾಗೆ ಅವು ಒಂದು ಪ್ರಕಾಶ ಲೋಕವನ್ನು ನಿಮ್ಮ ಗರ್ಭದಲ್ಲಿಯೇ ಪಡೆಯಬಹುದಾಗಿದೆ. ಹಾಗಾದರೆ ಗರ್ಭವು ಯಾವ ರೀತಿ ಇರುತ್ತದೆ? ಶಂಕಭಾಮುಲಾಲಿ, ಶಾಂತ ಚಿತ್ತವಾಗಿ ಪರಮಾತ್ಮ ಏನು ಮಾಡ್ತಾರೆ, ಮೂಲ ಶಕ್ತಿಯನ್ನು ವೃದ್ಧಿಪಡಿಸುವ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಕಾರ್ಯವನ್ನು ವೃದ್ಧಿಪಡಿಸುವುದಕ್ಕೋಸ್ಕರ ಗೊತ್ತಾಯ್ತಾ. ಅಂಡೀಕಂ ಕುಮದಂಬೀಷ ಶಾಲುಕ, ಅಂಡೀಕಂ ಅಂದರೆ ಬ್ರಹ್ಮಾಂಡದ ಅಂಡದಂತೆ. ಬ್ರಹ್ಮಾಂಡ ಹೇಗಿದೆ? ಹಾಗಾದರೆ ಬ್ರಹ್ಮಾಂಡ ಅಂಡಾಕಾರವಾಗಿರ್ತಕ್ಕಂಥದ್ದು. ಸಕಲ ಗ್ರಹೋಪಗ್ರಹಗಳು ಎಲ್ಲವೂ ಕೂಡ ಅಂಡಾಕಾರವಾಗಿರ್ತಕ್ಕಂಥದ್ದು. ಮಳೆಯಿಂದ ಬರಲಿ ಗೊತ್ತಾಯ್ತಾ, ಇದೇನು ಸ್ಟೋನೆಲ್ಲ ಬೀಳುತ್ತಲ್ಲ ಆ ಎಲ್ಲವೂ ಕೂಡ ಅಂಡಾಕಾರವಾಗಿರ್ತದ್ದು. ಈ ಹಿಮಪಾತವಾಗುವ ಅಂಡಾಕಾರವಾಗಿರ್ತದ್ದು. ಹೀಗೆ ಬ್ರಹ್ಮಾಂಡದಲ್ಲಿರುವ ತತ್ವ ನಿಯಮವೇ ಗೊತ್ತಾಯ್ತಾ. ಆ ತತ್ವ ನಿಯಮ ಅಂಡೀಕಂ ಕುಮದಂ ಬೀಜಂ ಶಾಲು ಗೊತ್ತಾಯ್ತಾ. ಈ ಹರ್ಷವನ್ನೀವ ವಿಶಾಲವಾದ ನಿಮಗೆ ಯಾವ ಪರಮಾತ್ಮನ ಸಂತಾನವನ್ನು ಪಡೆಯಬೇಕು ಎಂಬುದಾಗಿದೆಯೋ ಹರ್ಷವನ್ನೀವ ಆ ವಿಶಾಲ ಕಮಲ ದಳದಂತೆ ವರ್ಧಿಸುವ ನಿಮ್ಮ ನಾಭಿ ಕಮಲದಿಂದ ಉತ್ಪನ್ನವ ವರ್ಧಿಸುವ ಈ ಶಕ್ತಿಯು ಯಾವುದು ಸಂತಾನೋತ್ತಿಯು ಅದು ಕಮಲದ ಯಾವ ಅಂಡೀಕಂ ಕುಮದಂ ಬೀಜಂ ಚಾಲುಕು, ಕಮಲದ ಬೀಜದಂತೆ ನಿಮ್ಮ ಗರ್ಭವು ಸಕಲ ಜೀವರಾಶಿಗಳು ಕೂಡ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ. ಈ
ನಾಭಿಯಿಂದ ಜೀವರಾಶಿ ಗರ್ಭವು ಹೇಗೆ ಕುಮದ ಬೀಜಂ, ಕುಮದ ಅಂದರೆ ಆ ತಾವರೆ ಹೂವಿನ ಬೀಜದಂತೆ ಆ ಗರ್ಭವೂ ಇರುತ್ತದೆ. ಹೇಗೆ ಅಂದರೆ ಸಕಲ ಜೀವರಾಶಿಗಳಲ್ಲೂ ಕೂಡ ಈ ರೀತಿಯಾಗಿ ಪರಮಾತ್ಮನು ಯಥಾ ಬ್ರಹ್ಮಾಂಡೆ ತಥಾ ಬ್ರಹ್ಮಾಂಡದಲ್ಲಿ ಹೇಗೆ ಅಂಡಾಕಾರವಾಗಿದೆಯೋ ಸಕಲ ಜೀವರಾಶಿಗಳ ಉತ್ಪನ್ನ ಸ್ಥಿತಿಯೂ ಕೂಡ ಗರ್ಭವೂ ಕೂಡ ಅಂಡಾಕಾರವಾಗಿರುತ್ತದೆ ಎಂಬುದಾಗಿ ತಿಳಿಯಿರಿ. ಇಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದೆ ಪರಮಾತ್ಮನ ನೇಮದಂತೆ ನಿಮ್ಮ ತಾಯಿ ಗರ್ಭದಿಂದ ಬರುವ ಮಗುವು ಏನೇನು ದೈವಿ ಶಕ್ತಿಗಳನ್ನು ಹೊತ್ತು ತರುತ್ತದೆ ಎಂಬುದನ್ನು ತಿಳಿಯಪಡಿಸುತ್ತೇನೆ. ಹಾಗಾಗಿ ಎಲ್ಲರೂ ಕೂಡ ಈ ಸತ್ಯವನ್ನು, ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ಆದರೆ ಸತ್ಯವನ್ನು ಕಿಂಚಿತ್ ಅದನ್ನು ಒಂದು ಪುನರಪಿ ನಿಮಗೆ ಜ್ಞಾಪಿಸಿದಂತಾಗುತ್ತೆ. ಹೀಗೆ ಸತ್ಯವನ್ನು ತಿಳಿಯಿರಿ, ಗೊತ್ತಾಯಿತಾ? ಧರ್ಮವನ್ನು ಆಚರಣೆ ಮಾಡಿ ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪುನಃ ನೋಡಿ ಎಲ್ಲರಿಗೂ ಕೂಡ ಫಾರ್ವರ್ಡ್ ಮಾಡಿ ಎಂದು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಾ ಇದ್ದೇನೆ. ಹರಿ ಓಂ ತತ್ಸ.